ಮೈಸೂರಿನ ವಿಜಯನಗರದಲ್ಲಿರುವ ಯೋಗ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಬಂದ್ವಿ. ಕ್ಯೂ ಅಂತೂ ಹೇಳೋಕೆ ಆಗಲ್ಲ, 1 ಕಿಲೋಮೀಟರ್ ದೂರ ತನಕನೂ ಕ್ಯೂ ಇತ್ತು. ತಿರುಪತಿ ಮಾದರಿಯ ಲಡ್ಡು ಪ್ರಸಾದವನ್ನು ಸಾರ್ವಜನಿಕರಿಗೆ ಕೊಡ್ತಾರೆ. ಅದರಲ್ಲೂ ಕೂಡ 2 ಲಕ್ಷ ಲಡ್ಡುನ ಅವರು ತಯಾರು ಮಾಡಿರ್ತಾರೆ. ನಮ್ಮನೇಲಿ ಟೊಮೊಟೊ ಬಾತ್ ರೆಡಿ ಆಗ್ತಾ ಇದೆ. ಸ್ಪೆಷಲ್ ಅಂದರೆ ಇವತ್ತು ಅವರೆಕಾಳನ್ನ ಹಾಕಿದ್ದಾರೆ. ಬಾತ್ ರೆಡಿ ಆಗಿದೆ, ಜೊತೆಗೆ ಮೊಸರು ಬಜ್ಜಿ. ಬನ್ನಿ ಟೇಸ್ಟ್ ಮಾಡೋಣ ಹೇಗಿದೆ ಅಂತ. ಲಡ್ಡು ಪ್ರಸಾದವನ್ನು ಈಸ್ಕೊಳ್ಳೋಣ ಅಂತ ಮತ್ತೆ ಕ್ಯೂಗೆ ಜಾಯ್ನ್ ಆದ್ವಿ. ಈ 2 ಬಟ್ಟೆಗಳನ್ನು ತಗೊಂಡ್ವಿ, ಶರ್ಟು ಮತ್ತು ಟೀ ಶರ್ಟ್ ತಗೊಂಡ್ವಿ. ಸಿಂಪಲ್ ಆಗಿ ಟೊಮೊಟೊ ಬಾತ್ ಮಾಡೋಣ ಅಂತ 10 to 15 ಮಿನಿಟ್ಸಲ್ಲಿ ಇದಾಗುತ್ತೆ. ವೆರಿ ಸಿಂಪಲ್ ಟೊಮೊಟೊ ಬಾತ್ ಮಾಡೋದಕ್ಕೆ ನಾನು ಇಷ್ಟೇ ಅರೇಂಜ್ ಮಾಡ್ಕೊಂಡಿರೋದು. ಈರುಳ್ಳಿ, ಟೊಮೊಟೊ, ಮೆಣಸಿನ್ಕಾಯಿ, ಬಟಾಣಿ, ಅವರೆಕಾಳು ಮತ್ತು ನಿಂಬು. ನೆಕ್ಸ್ಟ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಆಯಿಲ್. ಇವಾಗ ಶುರು ಮಾಡೋಣ. ಫಸ್ಟು ಸ್ವಲ್ಪ ಆಯಿಲ್, ನೆಕ್ಸ್ಟು 1 ಸ್ಪೂನಷ್ಟು ಘೀ, ಬಿಸಿ ಆದಮೇಲೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಗೋಡಂಬಿ, ಇಷ್ಟೊಂದೆಲ್ಲ ಇಷ್ಟ ಸಾಕು. ನೆಕ್ಸ್ಟು ಚಿಲ್ಲಿ, ಇವಾಗ ಆನಿಯನ್. ಓಕೆ, ಆನಿಯನ್ ಹಾಕಿದ್ಮೇಲೆ ಫಸ್ಟು ಅದು ಚೆನ್ನಾಗಿ ಫ್ರೈ ಆಗಬೇಕು. ಸೊ ಇವತ್ತು ನಮ್ಮನೇಲಿ ಟೊಮೊಟೊ ಬಾತ್ ರೆಡಿ ಆಗ್ತಾ ಇದೆ. ಸ್ಪೆಷಲ್ ಅಂದರೆ ಇವತ್ತು ಅವರೆಕಾಳನ್ನ ಹಾಕಿದ್ದಾರೆ. ಸೊ ಬನ್ನಿ ಇವಾಗ ಟೊಮೊಟೊ ಹಾಕ್ತಿದ್ದಾರೆ ನೋಡುವ. ಇದು ಟೊಮೊಟೊ ಸ್ವಲ್ಪ ಚೆನ್ನಾಗಿ ಬೆಂದ ಮೇಲೆ ನೆಕ್ಸ್ಟ್ ಪ್ರೊಸೀಜರು. ಅಕ್ಕಿನ ಆಲ್ರೆಡಿ ತೊಳೆದು ಇಟ್ಕೊಂಡಿದ್ದೀವಿ ನಾವು. ಸೊ ಇವಾಗ ನಾವು ಬಟಾಣಿನ ಹಾಕಿದ್ದೀವಿ. ಅವರೆಕಾಯಿ ಹಾಗೆಯೇ ಬಟಾಣಿ ಇವೆರಡನ್ನೂ ಜೊತೆಗೆ ಹಾಕ್ಕೊಂಡಿದ್ದೀವಿ. ಸ್ವಲ್ಪ ಅರಿಶಿನ ಹಾಕ್ತಿದ್ದೀವಿ. ಈಗ 1 ಸ್ಪೂನಷ್ಟು ಚಿಲ್ಲಿ ಪೌಡರ್ನ ಹಾಕೊಳ್ಳೋಣ. ಧನಿಯಾ ಪುಡಿ 1 ಸ್ಪೂನು, ಒಂದು 1/4 ಸ್ಪೂನ್ ಹಾಕಿದ್ದೀವಿ. ಗರಂ ಮಸಾಲ 1/2 ಸ್ಪೂನಷ್ಟು. ಸೊ ಫ್ರೆಂಡ್ಸ್, ಈ ಥರ ಟೊಮೊಟೊ ಸಾಫ್ಟ್ ಆದಮೇಲೆ ಅಕ್ಕಿನ ಹಾಕೊಳ್ಳೋಣ. ಸೊ ಇವಾಗ ನಾವು ಅಕ್ಕಿನ ಹಾಕ್ತಾ ಇದ್ದೀವಿ. ನೀರು ಹಾಕೋಕ್ಕಿಂತ ಮುಂಚೆ ಒಂದ್ಸಲ ಈ ರೀತಿ ಕಲಸಿಟ್ಕೋಬೇಕು. ಎಷ್ಟು ಲೋಟ ನೀರು ಹಾಕ್ತಾ ಇದೆಯಾ? 5 ಲೋಟ ನೀರು ಹಾಕ್ತಾ ಇದ್ದೀನಿ. ಅಂದರೆ ನಮಗೆ ಟೊಮೊಟೊ ಬಾತ್ ಸ್ವಲ್ಪ ತೆಳುವಾಗಿ ಇಷ್ಟ, ಹಾಗಾಗಿ 5 ಲೋಟ ನೀರು ಹಾಕ್ತಾ ಇದ್ದೀನಿ. ಓಕೆ. ಸೊ ತಿಂಡಿ ಆದಮೇಲೆ ಇವತ್ತು ಏನು ಪ್ಲ್ಯಾನ್ ಇದೆ? ತಿಂಡಿ ಆದಮೇಲೆ ಇವತ್ತು ಯೋಗ ನರಸಿಂಹಸ್ವಾಮಿ ಟೆಂಪಲ್ಗೆ ಹೋಗೋ ಪ್ಲಾನ್ ಇದೆ. ಯಾಕೆ ಅಂದರೆ ಅಲ್ಲಿ ತಿರುಪತಿ ಲಡ್ಡು ಕೊಡ್ತಾರೆ, ಹಾಗಾಗಿ ಯೋಗ ನರಸಿಂಹಸ್ವಾಮಿ ಟೆಂಪಲ್ಗೆ ಹೋಗೋ ಪ್ಲಾನ್ ಇದೆ. ಬೇಗ ತಿಂಡಿ ಮಾಡಿ ಟೆಂಪಲ್ಗೆ ಹೊರಡಬೇಕು. ಅದಾದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಫ್ ನಿಂಬೆಹಣ್ಣು, ಇಷ್ಟು ಹಾಕಿ ಮತ್ತೆ ಒಂದ್ಸಲ ಕಲಸಿ ಒಂದು ಕುದಿ ಬಂದಮೇಲೆ ಲಿಡ್ ಕ್ಲೋಸ್ ಮಾಡಿ 3 ವಿಷಲ್ಸ್ ಹಾಕ್ಸಿದ್ರೆ ಟೊಮೊಟೊ ಬಾತ್ ರೆಡಿ ಆಗುತ್ತೆ. ಟೊಮೊಟೊ ಬಾತ್ ಜೊತೆಗೆ ಮೊಸರು ಬಜ್ಜಿ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಸೊ ಹೇಗೆ ಮಾಡೋದು ಈ ಮೊಸರು ಬಜ್ಜಿನ ಚೈತ್ರ? ಇಷ್ಟೇ, ವೆರಿ ಸಿಂಪಲ್. ಮೆಣಸಿನ್ಕಾಯಿ, ಸ್ವಲ್ಪ ಕ್ಯಾರೆಟ್,
ಮತ್ತು ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಉಪ್ಪು, ಚೂರು ನೀರು, ಇಷ್ಟೇ ಸಾಕು. ಟೊಮೊಟೊ ಬಾತ್ ರೆಡಿಯಾಗಿದೆ, ಜೊತೆಗೆ ಮೊಸರು ಬಜ್ಜಿ. ಬನ್ನಿ ಟೇಸ್ಟ್ ಮಾಡೋಣ ಹೇಗಿದೆ ಅಂತ. ಸೂಪರ್ ಫೈನ್ ಆಗಿದೆ. ಸೊ ನಾವು ಮನೆಯಿಂದ ತಿಂಡಿ ಮಾಡಿಕೊಂಡು ಸೀದಾ ಮೈಸೂರಿನ ವಿಜಯನಗರದಲ್ಲಿರುವ ಯೋಗ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಬಂದ್ವಿ. ವರ್ಷದ ಮೊದಲನೇ ದಿನ ಆಗಿರೋದ್ರಿಂದ ತುಂಬಾ ರಶ್ ಇತ್ತು. ಎಷ್ಟೊಂದು ರಶ್ ಇತ್ತು ಅಂತ ನೀವೇ ಈ ವಿಡಿಯೋದಲ್ಲಿ ನೋಡ್ಬೋದು. ಹಾಗೆಯೇ ಕ್ಯೂ ಅಂತೂ ಹೇಳೋಕ್ಕೆ ಆಗಲ್ಲ, 1 ಕಿಲೋಮೀಟರ್ ದೂರ ತನಕನೂ ಕ್ಯೂ ಇತ್ತು. ಆಲ್ಮೋಸ್ಟ್ ನಮ್ಮ ಮೈಸೂರಲ್ಲಿ ಹೊಸ ವರ್ಷ ಅಂದರೆ ಈ ಯೋಗ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ನಮ್ಮ ಮೈಸೂರವರು ಎಲ್ಲ ಕಡೆಯಿಂದ ಬರ್ತಾರೆ. ನಾವು ಕೂಡ ಅದೇ ಕ್ಯೂ ಅಲ್ಲಿ ನಿಂತ್ಕೊಂಡು 1 ಅವರ್ ವೆಯ್ಟ್ ಮಾಡಿ ದೇವರ ದರ್ಶನ ಮಾಡ್ಕೊಂಡ್ವಿ. ತುಂಬ ಜನ ಬಂದಿದ್ದರಿಂದ ಬೇಗನೆ ದರ್ಶನ ಮಾಡಿಸಿ ಕಳಿಸ್ತಾ ಇದ್ರು. ಹಾಗೆಯೇ ಇಲ್ಲಿ ಪೊಲೀಸವರು ಕೂಡ ವ್ಯವಸ್ಥೆಯನ್ನು ತುಂಬ ಚೆನ್ನಾಗಿ ನೋಡಿಕೊಂಡ್ರು. ಯೋಗ ನರಸಿಂಹಸ್ವಾಮಿ ದೇವಸ್ಥಾನ ಅಂದರೆ ಹೊಸ ವರ್ಷದ ಮೊದಲನೇ ದಿನ ತುಂಬಾ ಫೇಮಸ್ ಇರುತ್ತೆ. ಯಾಕೆ ಅಂದರೆ ಇಲ್ಲಿ ತಿರುಪತಿ ಮಾದರಿಯ ಲಡ್ಡು ಪ್ರಸಾದವನ್ನು ಸಾರ್ವಜನಿಕರಿಗೆ ಕೊಡ್ತಾರೆ. ಅದರಲ್ಲೂ ಕೂಡ 2 ಲಕ್ಷ ಲಡ್ಡುನ ಅವರು ತಯಾರು ಮಾಡಿರ್ತಾರೆ. ಪ್ರತಿಯೊಬ್ಬರಿಗೂ ಕೂಡ ಲಡ್ಡುಗಳನ್ನು ಕೊಟ್ಟು ಕಳಿಸ್ತಾರೆ. ಅಂದರೆ ಇದು ತುಂಬ ವರ್ಷಗಳಿಂದ ಇಲ್ಲಿ ಹೊಸ ವರ್ಷದ ದಿನ ಲಡ್ಡು ಕೊಡೋ ಅಂಥದ್ದು ಬಹಳ ವಿಶೇಷವಾಗಿ ನಡೀತಾ ಬರ್ತಾ ಇದೆ. ಇದೇನೇ ನೋಡಿ ಮೂಲ ಗರ್ಭಗುಡಿ. ಇಲ್ಲಂತೂ ದೇವ್ರನ್ನ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದರು. ನಾವು ಕೂಡ ದರ್ಶನ ಮಾಡಿದ್ವಿ. ಈ ಹೆಸರೇ ಹೇಳುವಂತೆ ಯೋಗ ನರಸಿಂಹ ವರ್ಷವಿಡೀ ಯೋಗವನ್ನು ತಂದುಕೊಡ್ಲಿ ಅಂತ ಎಲ್ಲರೂ ಕೂಡ ಈ ಯೋಗ ನರಸಿಂಹ ಸ್ವಾಮಿಗೆ ವರ್ಷದ ಮೊದಲನೇ ದಿನ ಬರ್ತಾರೆ. ಅದಾದ ಮೇಲೆ ನಾವು ಲಡ್ಡು ಪ್ರಸಾದವನ್ನು ಈಸ್ಕೊಳ್ಳೋಣ ಅಂತ ಮತ್ತೆ ಕ್ಯೂಗೆ ಜಾಯ್ನ್ ಆದ್ವಿ. ಅಲ್ಲಿಂದ ಲಡ್ಡುವನ್ನು ಈಸ್ಕೊಂಡು ಬಂದ್ವಿ. ಸೊ ಅಲ್ಲಿಂದ ನಾವು ಫೋರಮ್ ಮಾಲ್ಗೆ ಹೋಗಿ ಈ 2 ಬಟ್ಟೆಗಳನ್ನ ತಗೊಂಡು ಬಂದ್ವಿ. ನೆಕ್ಸ್ಟು ಖೂಬ್ಸೂರತ್ತಿಂದ ನನಗೂ 1-2 ಜೊತೆ ಬಟ್ಟೆ ತಗೊಂಡ್ವಿ. ಈ ಖೂಬ್ಸೂರತ್ತಲ್ಲಿ ಈ 2 ಬಟ್ಟೆಗಳನ್ನು ತಗೊಂಡ್ವಿ. ಇದೊಂದು ಮತ್ತು ಇದೊಂದು. ನೆಕ್ಸ್ಟು ಫೋರಮ್ ಮಾಲಲ್ಲಿ ನಮ್ಮ ಮನೆಯವ್ರಿಗೆ ಶರ್ಟ್ಸು ಮತ್ತು ಟೀ ಶರ್ಟ್ ತಗೊಂಡ್ವಿ. ಅಲ್ಲೊಂದು ಸ್ವಲ್ಪ ಇದೆ, ಇದೆರಡು ಪ್ಯಾಂಟು ಮತ್ತು ಒಂದು ಶಾರ್ಟ್ಸು, ಇಷ್ಟು ತಗೊಂಡಿದ್ದೀವಿ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್, ನ್ಯೂ ಇಯರ್ನ ಮೊದಲನೇ ವ್ಲಾಗ್. ಹಾಗೆಯೇ ಇವತ್ತು ನಾವು ಯೋಗ ನರಸಿಂಹಸ್ವಾಮಿ ದರ್ಶನ ಮಾಡ್ಕೊಂಡು ಬಂದ್ವಿ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಸಿಗೋಣ.